ಸಮಾವೇಶ ಮೊನ್ನೆ 10ನೇ ತಾರೀಕು ಆಯಿತು. ಅತ್ಯಂತ ಶಾಂತಿಯುತವಾಗಿ ನಡೆದಂಥ ಈ ಸಭೆಯಲ್ಲಿ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಆಗಿದೆ. ಈ ಲಾಠಿ ಪ್ರಹಾರ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ, ವಿಶೇಷವಾಗಿ ಲಿಂಗಾಯತ ಸಮಾಜ ಇಲ್ಲಿ ಕೂತಿರುವಂಥ ಎಲ್ಲ ಸದಸ್ಯರ ಹತ್ರ ನೋಡ್ತಾ ಇದೆ. ಯಾವ ಸದಸ್ಯರು ಲಿಂಗಾಯತರಿಗೆ ಬಿದ್ದಂಥ ಈ ಲಾಠಿ ಪೆಟ್ಟಿಗೆ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ, ಲಿಂಗಾಯತರ ವಿಷಯ ಬಂದಾಗ ಯಾವ ಸದಸ್ಯರು ಎದ್ದು ನಿಂತು ಅದಕ್ಕೆ ಅಡ್ಡು ಮಾಡ್ತಾ ಇದ್ದಾರಂತೆ ನೋಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ರಾಜ್ಯ ಇವತ್ತು ನಿಮ್ಮನ್ನ ನೋಡ್ತಾ ಇದೆ, ಲಿಂಗಾಯತರು ನಿಮ್ಮನ್ನ ನೋಡ್ತಾ ಇದ್ದಾರೆ. ನಾವು ಮಾಡ್ತಿರುವಂತ ವಿಷಯದಲ್ಲಿ ನೀವು ಅನಾವಶ್ಯಕವಾಗಿ ಮಾತನಾಡಿ ಏನಾಯ್ತು ನಾವೇ ಮಾತಾಡ್ರಿ. ಯಾವ ಕ್ಷೇತ್ರ ಮಾತಾಡ್ಲಿ, ಕೇಳುವಂತ ಪಕ್ಷ ಮಾತಾಡ್ತಾರೆ, ನೋಡ್ತಾರಂತೆ, ಮಾಡ್ತಾರಂತೆ. ಎಲ್ಲ ನೋವು ನಮ್ಮ ವಿಷಯವನ್ನ ಕೈಕಾಲು ಮುಡಿಸ್ಕೊಂಡವರು ನಾವು, ತಲೆ ಒಡಿಸ್ಕೊಂಡವರು ನಾವು, ರಕ್ತ ಬರೆಸ್ಕೊಂಡವರು ನಾವು. ನಮ್ಮ ನೋವು ನಮ್ಗೆ ಗೊತ್ತು. ಹಂಗಾಗಿ ಈ ಸಂದರ್ಭದಲ್ಲಿ ಸಮಾಜಕ್ಕಾದಂಥ ನೋವು, ಸಮಾಜದ ತೊಂದರೆ ಏನೈತಿ ಅದನ್ನ ರಾಜ್ಯದ ಜನತೆ ಮುಂದೆ, ನಿಮ್ಮ ಮುಂದೆ, ಸರ್ಕಾರದ ಮುಂದೆ ಇಡುವಂತ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಆ ಜವಾಬ್ದಾರಿ ಕೆಲಸ ನಾವು ಇವತ್ತು ಸಮಾಧಾನದಿಂದ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಎಲ್ಲಾ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಸಮಾಜದ ನೋವು ಏನಂತೆ ನೀವು ತಿಳ್ಕೊರಿ. ಯಾಕಂದ್ರೆ ಇದು ಕೇವಲ ಲಿಂಗಾಯತ ಸಮಾಜದ ನೋವಲ್ಲ, ಮರಾಠ ಸಮಾಜದ್ದು, ಒಕ್ಕಲಿಗರ ಸಮಾಜದ್ದು, ಬಂಟ ಸಮಾಜದ್ದು, ರೆಡ್ಡಿ ಸಮಾಜದ್ದು, ಕರ್ನಾಟಕದ 52% ಅಷ್ಟು ಜನಸಂಖ್ಯೆ ಇರುವಂತ ಎಲ್ಲಾ ಸಮಾಜದ ನೋವು ಇದರಲ್ಲಿ ಅಡಗಿದೆ. ಹಾಗಾಗಿ ನಾನು ಈ ವಿಷಯ ಬಗ್ಗೆ ಮಾತನಾಡಕ್ಕೆ ಇದ್ದಾಗ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೀನಿ, ನಮ್ಗೆ ಸಂಪೂರ್ಣವಾಗಿ ನೀವು ಟೈಮ್ ಕೊಡಬೇಕು, ಹಾಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವಂತ ಅವಕಾಶ ಕೊಡ್ಬೇಕಂತೆ ನಾವು ವಿನಂತಿ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೇನೆ. ಮತ್ತ ಅದಕ್ಕೆ ನಮ್ಗೆ ಅರ್ಧ ನಡುವು ಮಾತಾಡಿದ್ರೆ ಇದು ವಿಷಯಕ್ಕೆ ನ್ಯಾಯ ಸಿಗುದಿಲ್ಲ. ಹಾಗಾಗಿ ನೀವು ಪೂರ್ತಿ ನ್ಯಾಯನ ಇದಕ್ಕೆ ಕೊಡಬೇಕಂತ ನಾನು ಮಾಡ್ಕೊಂತೇನೆ. ಮಾನ್ಯ ಅಧ್ಯಕ್ಷರೇ, 4 ವರ್ಷದ ಹಿಂದ ನಮ್ಮ ಕರ್ನಾಟಕದಲ್ಲಿ ಪಂಚಮಸಾಲಿ ಜಗದ್ಗುರುಗಳಾದ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಆಯಿತು. ಕೂಡಲ ಸಂಗಮದಿಂದ ಬೆಂಗಳೂರಿಗೆ ತನಕ ಪಾದಯಾತ್ರೆ ಆಯಿತು. ಲಿಂಗಾಯತ ಪಂಚಮಸಾಲಿಗಳಿಗೆ 2A ರಿಸರ್ವೇಶನ್ ಸಿಗಬೇಕು ಅಂತ ಹೇಳಿ. ಅದಕ್ಕಿಂತ ಮೊದಲು ಏಕ ಮರಾಠ ಲಾತ ಮರಾಠ ಅಂತೆ ಮರಾಠ ಸಮಾಜ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತು, ನಮಗೆ 2A ರಿಸರ್ವೇಶನ್ ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಬೆಂಗಳೂರು ಸುತ್ತಮುತ್ತಲಿನ ಭಾಗದ ಜನರಿಗೆ ಪಂಚಮಸಾಲಿಗಳು ಏನಂತ ಗೊತ್ತಿದ್ದಿಲ್ಲ, ಪಂಚಮಸಾಲಿ ಶಬ್ದದ ಪರಿಚಯನೇ ಇದ್ದಿದ್ದಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಏನಿದು ಪಂಚಮಸಾಲಿ, ಲಿಂಗಾಯತರಿಗೆ ಯಾಕೆ ರಿಸರ್ವೇಶನ್ ಬೇಕು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರ ಮೇಲೆ ಬಂತು. ಲಿಂಗಾಯತರಿಗೆ ಯಾಕೆ ಬೇಕಾಯ್ತು ಅಂದ್ರೆ 75 ವರ್ಷದಿಂದ ಅಂಬೇಡ್ಕರ್ ಅವರು ಸಂವಿಧಾನ ನಮಗೆ ಕೊಟ್ಟಾಗ ಆ ಸಂದರ್ಭದಲ್ಲಿ ರಿಸರ್ವೇಶನ್ ಕೊಡುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಾವು ಮಾಡಿದಾಗ ನಮಗೆ ರಿಸರ್ವೇಶನ್ ಬೇಕಾಗಿದ್ದಿಲ್ಲ. ಅವಾಗ ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ, ಮರಾಠರಾಗಲಿ, ರೆಡ್ಡಿ ಸಮಾಜ ಆಗಲಿ, ಬಂಟರಾಗಲಿ, ನಮಗೆಲ್ಲ ಭೂಮಿ ಇದ್ದಂತ ನಾವು ಸಮಾಜ ಆಗಿದ್ದು. ದೊಡ್ಡ ಪ್ರಮಾಣದ ಭೂಮಿಗಳಿದ್ದು. ಒಬ್ಬೊಬ್ಬರು ಮನೆತನಗ 50 ಎಕರೆ, 100 ಎಕರೆ, 25 ಎಕರೆ ಭೂಮಿ ಇತ್ತು. ಅದಾದ ನಂತರ ಜನಸಂಖ್ಯೆ ಬೆಳ್ಕೊಂತ ಬಂದಂಗ, ನಮ್ಮ ಸಂಖ್ಯೆ ಹೆಚ್ಚಾಕೊಂತ ಹೋದಂಗ ಭೂಮಿ ಬೆಳಿಲಿಲ್ಲ. ಆದ್ರೆ ನಮ್ಮ ಕುಟುಂಬಗಳ ಸಂಖ್ಯೆ ಹೆಚ್ಚಾದು. ಯಾವ ಕುಟುಂಬಕ್ಕೆ 50 ಎಕರೆ ಹೊಲ ಇತ್ತು, ಆ ಕುಟುಂಬದಲ್ಲಿ ಇವತ್ತು 2 ಎಕರೆ 3 ಎಕರೆ ಹೊಲ ಬಂದೈತಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ನಮಗೆ ನೀರಾವರಿ ಇಲ್ಲ ಅಲ್ಲಿ ನೀವು ಬಂದ ಪರಿಸ್ಥಿತಿ ನೋಡ್ಬೇಕು, ನಮ್ಮ ಪರಿಸ್ಥಿತಿ ಏನೈತೆ ಅಂತ ಹೇಳಿ. 2 ಎಕರೆ 3 ಎಕರೆ ಇದ್ದಂತ ಒಂದು ಕುಟುಂಬದಲ್ಲಿ 5-6 ಜನ ಇರ್ತಾರೆ. ಅವರು ವರ್ಷ ಪೂರ್ತಿ 12 ತಿಂಗಳು ದುಡಿದ್ರು ಕೂಡ ಹೊಲದಲ್ಲಿ
ಎಲ್ಲ ಖರ್ಚಾದ್ಮೇಲೆ ಅವರು 1 ಎಕರೆಗೆ ಉಳಿಯೋದು 10 ರಿಂದ 15 ಸಾವಿರ ರೂಪಾಯಿ. ಅಂದ್ರೆ ಒಂದು ಕುಟುಂಬಕ್ಕೆ ಮಳಿ ಬೆಳಿ ಎಲ್ಲ ಚೆನ್ನಾಗಾಯ್ತು ಅಂತಂದ್ರೆ 40 ರಿಂದ 45 ಸಾವಿರ ರೂಪಾಯಿಗಿಂತ ಅವ್ರಿಗೆ ಹೆಚ್ಚು ಒಂದು ವರ್ಷಕ್ಕೆ ಉಳಿದಿಲ್ಲ. ಅದು ಒಂದು ಕುಟುಂಬ. ತಮ್ಮ ಸುಮೇರಪ್ಪ ಮಾತಾಡಿ. ಇಡೀ 40-45 ಸಾವಿರ ರೂಪಾಯಿಗಿಂತ ಹೆಚ್ಚು ಆ ಕುಟುಂಬಕ್ಕೆ ಉತ್ಪನ್ನ ಇರುವುದಿಲ್ಲ. ಆ ರೀತಿ ಪರಿಸ್ಥಿತಿ. ಹಂಗಾಗಿ ಇದೇ ಪರಿಸ್ಥಿತಿ ಮರಾಠ ಸಮಾಜಕ್ಕೈತಿ. ಇದೇ ಪರಿಸ್ಥಿತಿ ಉಳಿದ ಭೂಮಿಯನ್ನು ನೆಚ್ಕೊಂಡು ಜೀವನ ಮಾಡುತ್ತಂತ ಸಮಾಜಕ್ಕೈತಿ. ಹಂಗಾಗಿ ಈ ಸಮಾಜದಲ್ಲಿ ಸುಮಾರು 90, 91, 92 ಸುಮಾರದಲ್ಲಿ ನಮಗೂ ಕೂಡ ರಿಸರ್ವೇಶನ್ ಬೇಕು ಅಂತ ಹೇಳಿ ವಾಯ್ಸ್ ಶುರು ಆಯ್ತು. ನಮಗೂ ಕೂಡ, ಯಾಕಂದ್ರೆ ನಮ್ಮ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ಕೂಡ ನೌಕರಿ ಕೊಡುವಂತ ಅವಶ್ಯಕತೆ ಬಂತು. ಅದಕ್ಕಿಂತ ಮೊದಲು 1975ರಲ್ಲಿ ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸು ಅವರಿದ್ದಾಗ ಮೊಟ್ಟ ಮೊದಲ ಬಾರಿ LG ಹಾವನೂರವರ ನೇತೃತ್ವದಲ್ಲಿ ಮೊದಲೇ OBC ಕಮಿಷನ್ ಬಂತು. ಆ OBC ಕಮಿಷನ್ ರಿಪೋರ್ಟ್ ಏನ್ ಬಂತು, ಅವರು ನಮ್ಗೆ ಲಿಂಗಾಯತ ಸಮಾಜ ಅಂತಂದ್ರೆ ಏನು, ಲಿಂಗಾಯತ ಸಮಾಜ ಅಂತಂದ್ರೆ ಬಸವಣ್ಣನ ಟೈಮ್ದಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡ್ತಿದ್ದಂತ ನಾವೆಲ್ಲರೂ ಲಿಂಗಾಯತರ ಜೊತೆ ಲಿಂಗಾಯತರಾದ್ವಿ. ನಮಗೂ ಗೊತ್ತಿಲ್ಲ, ಇವತ್ತು ನಮಗೆ ಪಂಚಮಸಾಲ್ಯರ್ ಅಂತ ಹೇಳ್ತಾರೆ. ನಾವು ಮೊದಲು ಏನಿದ್ದೀವಿ, ನಾವು ಡಾಂಬರಿದ್ದೀವೋ, ಮಾದರ್ ಸಮಾಜದವ್ರು ಇದ್ದೀವೋ, ಚಲವಾದಿಗಳು ಇದ್ವು, ನಮ್ಗೆ ಗೊತ್ತಿಲ್ಲ. ಬಸವಣ್ಣನ ಟೈಮ್ದಲ್ಲಿ, ಬಸವಾದ ಶರಣರ ಟೈಮ್ದಲ್ಲಿ ನಾವೆಲ್ಲರೂ ಲಿಂಗಾಯತರಂತ ಇವತ್ತೇನು ಕರೆಸ್ಕೊಂಡೀವಿ, ನಾವು ಲಿಂಗಾಯತರಾದೀವಿ. ಅದು LG ಹಾವನೂರವ್ರ ಮೊದಲ OBC ಕಮಿಷನ್ದಲ್ಲಿ ಕೈ ಕೆಲಸ ಮಾಡುವಂತ ಗಾಣಿಗಾರಿರ್ಲಿ, ಬಡಿಗಾರಿರ್ಲಿ, ಕುಂಬಾರಿರ್ಲಿ, ಇವ್ರಿಗೆಲ್ಲರಿಗೂ OBCಯಲ್ಲಿ ಸೇರಿಸಲ್ಪಡಲಾಯಿತು. ಆ ಸಂದರ್ಭದಲ್ಲಿ ನಮಗ OBCಯಲ್ಲಿ ಲಿಂಗಾಯತರಿಗೆ ಪಟ್ಟಿಯಲ್ಲಿ ಸೇರಿಸುವಂತ ಕೆಲಸ ಆಗಿದ್ದಿಲ್ಲ. ಆದ್ರೆ ಲಿಂಗಾಯತ ಸಮಾಜದಲ್ಲಿ ಇವತ್ತು ಲಿಂಗಾಯತ ಗಾಣಿಗಾರ ಅದಾರ, ಲಿಂಗಾಯತ ಬಡಿಗಾರ ಅದಾರ, ಲಿಂಗಾಯತ ಕುರುಬ್ರ ಅದಾರ, ಲಿಂಗಾಯತ ಅಗಸರ ಅದಾರ, ಲಿಂಗಾಯತರ ಹಡಪದ ಸಮಾಜ ಐತಿ, ಕ್ಷೌರಿಕ ಕೆಲಸ ಮಾಡುವಂಥದ್ದು. ಈ ರೀತಿ ಎಲ್ಲ ಸಮಾಜದಲ್ಲಿ ಎಲ್ಲ ಉದ್ಯೋಗ ಮಾಡುವಂತ ಸಮಾಜಗಳು ನಮ್ಮ ಲಿಂಗಾಯತ ಸಮಾಜದಲ್ಲಿ ಕೂಡ ಅದಾವ. ಅವರು ಭೂಮಿ ಇದ್ದವ್ರಲ್ಲ, ಅವರು ಕಾಯಕ ಕೆಲಸ ಮಾಡ್ಕೊಂತ ಇದ್ದವ್ರು. ಹಾಗಾಗಿ ಅವ್ರು ಏನ್ ಮಾಡಕತ್ರು ಅಂತಂದ್ರ ದಿನದಿಂದ ದಿನಕ್ಕೆ ನಮ್ಗೆ 2A ರಿಸರ್ವೇಶನ್ ಇಲ್ಲ, ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ, ನಮಗೆ ಉದ್ಯೋಗದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಲಿಂಗಾಯತರಂತೆ ಬರ್ಸ್ಕೊಳ್ಳೋದು ಬಿಟ್ಟು ಅವ್ರು ಗಾಣಿಗ ಅಂತೆ ಬರ್ಸ್ಕೊಂತದ್ರು, ಅವ್ರು ಸಾದ್ರಂತೆ ಬರ್ಸ್ಕೊಳ್ತಾ ಇದ್ರು, ಅವ್ರು ಕುಂಬಾರಂತೆ ಬರ್ಸ್ಕೊಂತಾರೆ, ಅವ್ರು ಬಡಿಗರಂತೆ ಬರ್ಸ್ಕೊಂತಾರೆ. ಇವತ್ತಿನ ದಿನ ನಾವು ಏನು ಜಾತಿ ಗಣತಿ ಮಾಡಿದ್ರೆ ನಿಜವಾದ ಲಿಂಗಾಯತರ ಸಂಖ್ಯೆ ಬಹಳ ದೊಡ್ಡದಿದ್ರು ಕೂಡ ಆ ಜಾತಿ ಗಣತಿಯಲ್ಲಿ ನಮ್ಮ ಸಂಖ್ಯೆ ಕಡಿಮೆ ತೋರಿಸುವಂತ ಸಂದರ್ಭ ಐತಿ. ಯಾಕಂತಂದ್ರೆ ಇದು OBC ಕಮಿಷನ್ ಅವಾಗೇನು LG ಹಾವನೂರವರು ಅವಾಗೇನು ತೊಗೊಂಬಂದ್ರಲ್ಲ, ಅದರ ಹೊರತ ಇವತ್ತು ನಮ್ಮ ಸಮಾಜದ ಜಾತಿ ಸಂಖ್ಯೆಯಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಕಡಿಮೆ ತೋರಿಸುವಂತ ಪರಿಸ್ಥಿತಿ ಬಂದಿತ್ತು. ಇದು ಒಂದು ಕಡೆ ಆತಂದ್ರೆ, ಇನ್ನೊಂದು ಕಡೆ ಐತಲ್ಲ, ನಮ್ಮ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಅವಶ್ಯಕತೆ ಬಡತನ ಹೆಚ್ಚಾಕೊಂತ ಹೋತು. ಹಾಗಾಗಿ ಈ ತೊಂದರೆಯನ್ನು ಮನಗಟ್ಕೊಂಡು ಹಿಂದೆ ನಮ್ಮ ಸರ್ಕಾರ 2011-12ರಾಗಿದ್ದಾಗ ಪಂಚಮಸಾಲಿ ಆದಿಯಾಗಿ ಬೇರೆ ಲಿಂಗಾಯತರಲ್ಲಿ ಮೊಟ್ಟ ಬದಲಾಗಿ 2011-12ರಲ್ಲಿ 3Bಯಲ್ಲಿ ಸೇರ್ಸಾಕಿಟ್ಬಿಟ್ಟಿದ್ರು. ಇದಾದ ನಂತರ ಕೂಡ ನಮ್ಮ ಸಮಾಜದಲ್ಲಿ 2Aದಲ್ಲಿ ಬೇಕು ಅಂತ ಹೇಳಿ ಹೋರಾಟ ಶುರು ಮಾನ್ಯ ಅಧ್ಯಕ್ಷರೇ, ಏನು 2002ರಿಂದ ನಾವು 2Bಯಲ್ಲೇ ಇದೀವಿ. ನಾನು ಯಾರಿಗೆ 2002ರಿಂದ ನಾವು 2Bಯಲ್ಲೇ ಇದೀವಿ. ವೀರಶೈವ ಲಿಂಗಾಯತರು, ವೀರಶೈವ ಪಂಚಮಸಾಲಿಯರು. ಪಂಚಮಸಾಲ್ಯರು 2Bಯಲ್ಲಿ 3Bಯಲ್ಲಿ ಬಂದಿದ್ದು 2011-12ರಲ್ಲಿ. ಆ ಸಂದರ್ಭದಲ್ಲಿ ಉದಾಸಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ಆ ಕಮಿಟಿ ಪ್ರಕಾರ ಅವಾಗ 11-12ರಲ್ಲಿ ಆಯ್ತು. ಅದನ್ನ ನೀವು ಆಮೇಲೆ ಡಾಕ್ಯುಮೆಂಟ್ಸ್ ನೀವು ಚೆಕ್ ಮಾಡ್ಕೊರಿ. ಇದರಲ್ಲಿ ಇದು 2A ಅಂತಂದ್ರೆ ಏನು, ಕ್ಯಾಟಗರಿ 1 ಅಂದ್ರೆ ಏನು? ಸುಮ್ನೀರ್ ರಾಯರೆಡ್ಡಿ ಅವರ ಕ್ಯಾಟಗರಿ ವಿಷಯ ತಗೊಂಡು ಯಾವಾಗ 3B ಕೊಟ್ಟಿದೆ ಅನ್ನೋದು ತಾವೇ ಘೋಷಣೆ ಮಾಡ್ಬಿಟ್ರೆ ಒಳ್ಳೇದು. ಕ್ಯಾಟಗರಿ 1 ಅಂದ್ರೆ ಏನು? ಕ್ಯಾಟಗರಿ 1 ಇದೆ ನಮ್ಮ ಹೇಳ್ತಾರೆ ಅಧ್ಯಕ್ಷರೇ. ನಿಮ್ಮ ಉತ್ತರದಲ್ಲಿ ನೀವು ಕ್ಲಾರಿಫಿಕೇಶನ್ ಮಾಡಿ. ಕ್ಯಾಟಗರಿ 1 ನಮ್ಮ ಇವತ್ತು ರಿಸರ್ವೇಶನ್ 32%
ಕ್ಯಾಟಗರಿ 1 ಇದೆ, ಯಾರಿಗೂ ಇವತ್ತಾಯ್ತಾ? ಕ್ಯಾಟಗರಿ 2A ಇದೆ, ಅರವಿಂದ್ ಕ್ಯಾಟಗರಿ ಅರವಿಂದ್ 2B ಅವರೇ ಇದೆ, ಅರವಿಂದ್ ಕ್ಯಾಟಗರಿ ಅವರೇ 3A ಇದೆ, ಕ್ಯಾಟಗರಿ 3B ಇದೆ. ಹಿಂಗ್ ಮಾತಾಡಿ ಏನ್ ಕ್ಯಾಟಗರಿಗಳು? ಈ ಕ್ಯಾಟಗರಿಗಳು ಅಧ್ಯಕ್ಷರೇ, ಬೆನಿಫಿಟ್ಸ್ ಇದೆ. ಯಾಡ್ಗಿರಿ ಆಗಿದ್ದು ಯಾವಾಗ? ಯಾಡ್ಗಿರಿ ಯಾವಾಗ ಆಗಿದ್ದು ಯಾವಾಗ? ಆಯ್ತು. ಅವ್ರು ಯಾವಾಗ ಹೇಳ್ತಿದ್ದಾರೆ? ಕ್ಯಾಟಗರಿಗಳಲ್ಲಿ ಈ ಕ್ಯಾಟಗರಿ 1 ಕ್ಯಾಟಗರಿ 2A ದಲ್ಲಿರ್ಲಿ, ಕ್ಯಾಟಗರಿ 2B ದಲ್ಲಿ ಇರಲಿ, ಕ್ಯಾಟಗರಿ 3A ಇರಲಿ, ಕ್ಯಾಟಗರಿ 3B ದಲ್ಲಿ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಫೆಸಿಲಿಟೀಸ್ ಎಲ್ಲದರಲ್ಲಿನೂ ಸೇಮ್ ಇದೆ. ಆದ್ರೆ ಕ್ಯಾಟಗರಿ 1A ದಲ್ಲಿ, ಕ್ಯಾಟಗರಿ 1 ದಲ್ಲಿ ಅಲ್ಲಿ ಇನ್ಕಮ್ ಲಿಮಿಟ್ ಇಲ್ಲ. ಯಾವುದೇ ಇನ್ಕಮ್ ಇಲ್ಲ ಅಂತೂ ಕೂಡ ಅಲ್ಲಿ ಕ್ವಾಲಿಫಿಕೇಶನ್ ಆಗುತ್ತೆ. ಕ್ಯಾಟಗರಿ 2A ದಲ್ಲಿ 15% ಬಾಸ್ಕೆಟ್ ಇದೆ. ಕ್ಯಾಟಗರಿ 2B ದಲ್ಲಿ 4% ಬಾಸ್ಕೆಟ್ ಇದೆ. ಎಲ್ಲಿ ಮುಸಲ್ಮಾನ ಸಮಾಜ ಇದೆ. ಕ್ಯಾಟಗರಿ 2A ದಲ್ಲಿ ಬೇರೆ ಬೇರೆ ಸಮಾಜಗಳಿದೆ, ಅಲ್ಲಿ 15% ಬಾಸ್ಕೆಟ್ ಇದೆ. ಅಧ್ಯಕ್ಷರೇ, ತಪ್ಪಾಗಿ ಹೋಗ್ಬಾರ್ದು. ಅಧ್ಯಕ್ಷರೇ, ಕ್ಯಾಟಗರಿ 3A ದಲ್ಲಿ 4% ಇದೆ. ಅಲ್ಲಿ ಒಕ್ಕಲಿಗ ಸಮಾಜ, ಬೇರೆ ಬೇರೆ ಸಮಾಜಗಳಿದಾವ್. ಲಿಂಗಾಯತರಿದಾರ, ಮರಾಠರಿದಾರ, ಇಲ್ಲ 5% ಇದಾವ್. ನಮ್ಮ ಸಮಾಜ ಇದಕ್ಕೆ 2A ಕೇಳ್ತು, ಮರಾಠ ಸಮಾಜ ಇದಕ್ಕೆ 2A ಕೇಳ್ತಂದ್ರೆ ಇವತ್ತು 100 ಮೆಡಿಕಲ್ ಸೀಟ್ ಇದ್ದು ಅಂತಂದ್ರೆ 52% ಸುಮಾರು ಅಂದಾಜು ಇರುವಂತ ಜನಸಂಖ್ಯೆ ಇರುವಂತ ಸಮಾಜಕ್ಕೆ ಏನೈತಿ, ಅವ್ರಿಗೆ ಕೇವಲ 4 ಅಥವಾ 5 ಸೀಟ್ ಸಿಗ್ತೈತಿ. ಆದ್ರೆ ನಾವು ಕ್ಯಾಟಗರಿ 2A ಬಂದಿವ್ ಅಂತಂದ್ರೆ ನಮ್ಗೆ 15 ಸೀಟ್ದಲ್ಲಿ ನಮಗೆ ಕಾಂಪೀಟ್ ಮಾಡಕ್ಕಾಗತ್ತೆ. ನೌಕರಿ ಇರ್ಲಿ ಅಥವಾ ಉದ್ಯೋಗ ಇರ್ಲಿ, ಅದ್ರಾಗ ನಮ್ಗೆ ಸಿಗಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನಮ್ಗೆ 3B ಬೇಡ, 2A ದಲ್ಲಿ ಕೊಡ್ರಿ ಅಂತ ಮರಾಠ ಸಮಾಜ ಕೇಳ್ತು, ಒಕ್ಕಲಿಗ ಸಮಾಜ ಕೇಳ್ತು, ಲಿಂಗಾಯತರು ಕೇಳಿದ್ರು, ಬೇರೆ ಬೇರೆ ಎಲ್ಲಾ ಸಮಾಜಗಳದ್ದು ಅದು 2A ಡಿಮಾಂಡ್ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಸ್ವಾಮಿಗಳು ಈ ಸಮಾಜದ ನೋವನ್ನು ಸರ್ಕಾರಕ್ಕೆ ತಿಳಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ದೊಡ್ಡ ಪ್ರಮಾಣದಲ್ಲಿ 2A ಬಗ್ಗೆ ಚರ್ಚೆ ಶುರು ಆಯ್ತು. ನಾನು ಕೂಡ ಅವಾಗ ಶಾಸಕನಾಗಿ ಈ 2A ಹೆಂಗೆ ಕೊಡೋದಪ್ಪ, ಆಲ್ರೆಡಿ 50% ನಮ್ಮ ರಾಜ್ಯದಲ್ಲಿ 2A ನಮ್ದು ಟೋಟಲ್ ರಿಸರ್ವೇಶನ್ ಬಾಸ್ಕೆಟ್ ತುಂಬಿಬಿಟ್ಟಿದೆ. ಇವತ್ತು 2A ಹೆಂಗೆ ಕೊಡೋದು ಅಂತ ಹೇಳಿ, ಯಾಕಂದ್ರೆ ನಮ್ಮ ಸರ್ಕಾರ ನಮ್ದಿತ್ತು, ಸರ್ಕಾರಕ್ಕೆ ಐಡಿಯಾಸ್ ಕೊಡಬೇಕು, ಚಿಂತನೆ ಕೊಡಬೇಕು. ಕೇವಲ ಡಿಮಾಂಡ್ ಇಟ್ಟರೆ ಆಗುದಿಲ್ಲ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡುವಂತ ಅವಶ್ಯಕತೆ ಐತೆ ಅಂತ ಹೇಳಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡಿ ಸ್ಟಡಿ ಮಾಡಿದಾಗ ಬಂದಂತ ವಿಷಯ, ಕ್ಯಾಟಗರಿ 1 ದಲ್ಲಿ ಮುಸ್ಲಿಂ ಸಮಾಜದ ಹಿಂದುಳಿದ ಸಮಾಜಗಳ ನದಾಫ್, ಪಿಂಜಾರ, ಆ ರೀತಿ ಚಪ್ಪರ್ ಬನ್ನು, ಈ ರೀತಿಯ ಮುಸ್ಲಿಂ ಸಮಾಜದ ಕೆಲವು ಜಾತಿಗಳಿಗೆ ಕೊಟ್ಟಿದ್ದು. ಈಗ ನೋಡಿ, ಮೊಹಮ್ಮದಿಯಾ ಅಂತೇಳಿ ಕ್ಯಾಟಗರಿ 2 ಮೊಹಮ್ಮದಿಯಾ ಅಂತ 15% ಕ್ಯಾಟಗರಿಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಕೊಟ್ಟಿದ್ರು. ಕ್ಯಾಟಗರಿ 2B ದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮುಸ್ಲಿಂ ಸಮಾಜಕ್ಕಂತೆ 4% ಕೊಟ್ಟಿದ್ರು. ಅಂದ್ರೆ ಮುಸ್ಲಿಂ ಸಮಾಜಕ್ಕೆ ಒಟ್ಟಾರೆ 23% ರಿಸರ್ವೇಶನ್, 32% ಒಂದು ನಿಮಿಷ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಏನೈತಿ, ಅವ್ರಿಗೆ ಅಧ್ಯಕ್ಷರೇ, ಒಬ್ಬ ಜಾತಿ ಆಧಾರಿತ ಆ ಸಂವಿಧಾನದಲ್ಲಿ ಧರ್ಮ ಆಧಾರಿತ ರಿಸರ್ವೇಶನ್ ಇಲ್ಲ. ತಪ್ಪಾಯ್ತು ಕೊಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು ವಿರುದ್ಧವಾಗಿ 4% ಏನ್ ರಿಸರ್ವೇಶನ್ ಮರಾಠ ಸಮಾಜ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕ್ಯಾಟಗರಿಯನ್ನ ಮುಸ್ಲಿಮರಿಗೆಲ್ಲೂ ಕೂಡ ಅದನ್ನು ವೆರಿಫೈ ಮಾಡಿ ಅದು ಸುಳ್ಳಾಗಿದೆ ತೆಗಿಸ್ತೇನೆ. ಅಧ್ಯಕ್ಷರೇ, ಸತ್ಯ ಮಾತಾಡ್ಲಿ, ಮಾತಾಡಬೇಕು. ಇನ್ನು 10 ನಿಮಿಷದಲ್ಲಿ ಯಾವುದೇ ಕಾನೂನಲ್ಲಿ ಕೂಡ ಇನ್ನು 10 ನಿಮಿಷದಲ್ಲಿ ಮುಸ್ಲಿಮರಿಗಿಲ್ಲ, ಇಲ್ಲ. ಅದೆಲ್ಲ ಗೊಲ್ಲ, ಕುರುಬ, ಆಗ್ತದ, ನೀವೇ ಹೇಳಿ.
43 ಜಾತಿ ಬರ್ತದೆ, ಸುಳ್ಳು ಮಾಹಿತಿ ಕೊಡಬಾರ್ದು. ಅಧ್ಯಕ್ಷರೇ, ನಮ್ಮ BCA ಉತ್ತರ ಕರ್ನಾಟಕದಲ್ಲಿ 43 ಜಾತಿ ಬರ್ತದೆ. ಇದ್ದಿದ್ದಂಗೆ ಹೇಳಿದ್ರೆ ಎಲ್ಲರಿಗೂ ಇದ್ದಿದ್ದಂಗೆ ಹೇಳಿದ್ರೆ ನಾನೇನು ಕಾನೂನು ಸದನ ತಪ್ಪು ಕೊಡಬಾರ್ದು. ಈ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸದನಕ್ಕೆ ತಪ್ಪು ಮಾಹಿತಿ ಹೋಗಿದ್ದಲ್ಲಿ ಅದನ್ನ ನಾನು ಪರಿಶೀಲಿಸಿ ಮತ್ತದು ಸುಳ್ಳಾಗಿದ್ರೆ ಅದನ್ನ ನಾನು ಕಡ್ತಂತ ತೆಗಿತೇನೆ. ಇಲ್ಲ 100% ಈಗ ಅವ್ರೇನು ಹೇಳಿ ಯಾರು ನೋಡಿ ಅದು ನಂಬೋದ್ ಮಾತು ನಂಬೋದಿಲ್ಲ. ನೀವು ಕೂತ್ಕೊಂಡು ಮತ್ತೆ ಅವ್ರು ಕ್ಲಾರಿಫಿಕೇಶನ್ ಕೊಡುವ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡಿ. ಇಲ್ಲ ಸದನಕ್ಕೆ ಸುಳ್ಳು ಮಾಹಿತಿ ಕೊಡಬಾರ್ದು. ಅದೇ ಹೇಳಿದ್ರಲ್ಲ, ಆ ಮಾಹಿತಿ ಏನಾದ್ರು ಸುಳ್ಳಾಗಿದ್ರೆ ಅದನ್ನ ನಾನು ಕಡ್ತಂತ ತೆಗಿಸ್ತೇನೆ. ಇಷ್ಟೇ ಇರೋದು ಇಷ್ಟೇ ಅಧ್ಯಕ್ಷರೇ, ಮಾಹಿತಿ ಕರ್ತಕ್ಕೆ ಹೋಗಿ ನಾಳೆ ತೆಗಿತಾರೆ. ಓಕೆ, ಮಾಧ್ಯಮದಲ್ಲಿ ಇವತ್ತು ಸಾಯಂಕಾಲ ಹೋಗ್ಬಿಡುತ್ತಲ್ವಾ? ಮಾಧ್ಯಮದಲ್ಲಿ ಹೇಳಿದನ್ನೆಲ್ಲ ಅಂತ ಹೇಳಿ ಮಾತಾಡ್ತಕ್ಕಂಥ ತಪ್ಪು. ಕರೆಕ್ಟ್ ನೋಡಿ, ನನ್ನ ಫ್ಯಾಕ್ಟ್ಸ್ ಕರೆಕ್ಟ್ ನೀವು ವೆರಿಫೈ ಮಾಡ್ಕೊಳ್ಳಿ. ಈಗ ನನ್ನ ಮಾಡ್ಕೊಳ್ಳಿ. ಮುಸಲ್ಮಾನರಿಗೆ ಹೋಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಮಾಜದ ಪರಿಸ್ಥಿತಿ ಏನಂತ ಬಂತಂದ್ರೆ ನಮ್ಮ ಸಮಾಜದ ಒಬ್ಬ IAS ಆಫೀಸರ್ ಅದಾರ, BCM ಹೆಸರನ್ನ ತಗೊಳಕ್ ಹೋಗುದಿಲ್ಲ. ಲಿಂಗಾಯತ ಸಮಾಜದ IAS ಆಫೀಸರ್ ಅವ್ರು ಗಾಣಿಗ ಅಂತ ಬರೆಸ್ಕೊಂಡು IAS ಆಫೀಸರ್ ಕರೆಕ್ಷನ್ ಮಾಡಿ ಅಂದ್ರೆ ಲಿಂಗಾಯತ್ ಅಂತ ಬರ್ಸ್ಕೊಂಡ್ರೆ ಅವ್ರಿಗೆ ರಿಸರ್ವೇಶನ್ ಸಿಗ್ತಿದ್ದಿಲ್ಲ. ಲಿಂಗಾಯತರಿದ್ರು ಕೂಡ ಅವ್ರ IAS ಆಫೀಸರ್ ಇವತ್ತು ಗಾಣಿಗ ಅಂತ ಬರ್ಸ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಇದು ಲಿಂಗಾಯತರ ಪರಿಸ್ಥಿತಿ. ಹಂಗಾಗಿ ಇದಕ್ಕೆ ಸರಿ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಒಂದು ಆರ್ಡರ್ ತೆಗಿತು. ಏನಂತೆ, ಮುಸ್ಲಿಂ ಸಮಾಜಕ್ಕೆ 4% ಅದನ್ನ ಲಿಂಗಾಯತರಿಗೆ, ಮರಾಠರಿಗೆ, ರೆಡ್ಡರಿಗೆ 2A 2C ಮತ್ತು 2D ಅಂತ ಕೊಡೋಣಂತೆ ಬೊಮ್ಮಾಯಿ ಸರ್ಕಾರ 2D ಅಂತ ಮಾಡಿತ್ತು. ಇಲ್ಲ, ಬೊಮ್ಮಾಯಿ ಸರ್ಕಾರ ಕಣ್ಣೋರ್ಸ್ಲಿಕ್ಕೆ 2D ಅಂತ ಮಾಡಿದ್ದು, ಅದ್ಯಾವುದು ಮಾಡಲಿಲ್ಲ. ಅದರ ಅದು ಅರವಿಂದ್ ಅವರೇ, ಎಲೆಕ್ಷನ್ ಬಹಳ ಸಮೀಪ ಇದ್ದಾಗ ಆರ್ಡರ್ ಆಯ್ತು. ಅವ್ರು ದಯಮಾಡಿ ಕೂತ್ಕೊಳ್ಳಿ. ಅದು ಕೂತ್ಕೋರಿ ಅಧ್ಯಕ್ಷರೇ, ನಾವು ಅಧ್ಯಕ್ಷರೇ ತಾವು ಮಾನ್ಯ ಅಧ್ಯಕ್ಷರೇ ಸರಿಯಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ದೇ ಸರ್ಕಾರ ಮಾತನಾಡೋದಕ್ಕೆ ನಂದು ಅಬ್ಜೆಕ್ಷನ್ ಇಲ್ಲ. ಅರವಿಂದ್ ಅವರೇ, ಅರವಿಂದ್ ಅವ್ರೆ, ನಾನು ನೀವು ಮಾತಾಡೋಕೆ ಕೇಳ್ತಾ ಇಲ್ಲ. ನೀವು ಸ್ಟಡಿ ಅಂಡ್ ಕಮ್ ಡೆಪ್ಟಿ ಲೀಡರ್ ಸಮಾಜಕ್ಕೆ ಕೂಡ ಅನ್ಯಾಯ ಆಗೈತೆ. ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ರೆಡ್ಡಿ ಕ್ಲಾರಿಫಿಕೇಶನ್ ಕೊಡ್ರಿ. ಆಸಿಫ್ ಅಂತ ಹೇಳ್ತಿದ್ದೆ ನಾನು. ನಾನು ಹೇಳ್ತಾ ಕೊಡ್ತಾ ಇದ್ದಾರೆ. ಈ ಸದನದಲ್ಲಿ ಸತ್ಯ ಹೇಳಿದ ಬಲ ಕಡಿಮೆ, ಸುಳ್ಳು ಜಾಸ್ತಿ ಆಗಿದೆ. ಅಧ್ಯಕ್ಷರೇ, ಇದು ಸುಳ್ಳು ಮಾಹಿತಿ ಎಷ್ಟಿರ್ತಾವು ನಗ್ತಾರೆ ಅವ್ರು ವೆರಿಫೈ ಮಾಡಿ. ತಪ್ಪು ಮಾಹಿತಿ ಹೋಗ್ಬಾರ್ದು. ಕ್ಯಾಟಗರಿ 2C ಮತ್ತು 2D ಮಾನ್ಯ ಸಭಾಧ್ಯಕ್ಷರು ಮಾಹಿತಿಯನ್ನ ತೆಗೆಸಿ ಅರವಿಂದ್ ಬೆಲ್ಲದವ್ರು ಹೇಳಿದ್ದು ಮಾಹಿತಿ ಪರಿಶೀಲನೆ ಮಾಡ್ತೇವೆ. ಕೆಡತಿದೆ ಮಾತಾಡುದಿಲ್ಲ. ಕ್ಯಾಟಗರಿ 2C ಮತ್ತು 2D ಅಧ್ಯಕ್ಷರೇ, ರಿಸರ್ವೇಶನ್ ಅನ್ನ ಅರವಿಂದ್ ಬೆಲ್ಲದವರು ದಯಮಾಡಿ ಗೌರವಯುತವಾಗಿ ಕುತ್ಕೊಳ್ಳಿ. ಗೌರವಯುತವಾಗಿ ಕುತ್ಕೊಳ್ಳಿ. ನಿಮ್ಮ ಸಹಾಯಕ್ ಮಾತಾಡ್ತಾ ಇದ್ದೀನಿ. ಬೇಕಾಗಿಲ್ಲ ನಿಮ್ದು. ನಿಮ್ಮ ಸಬ್ಜೆಕ್ಟ್ ಸಹಾಯ ಬೇಕಾಗಿಲ್ಲ. ಮಾಡ್ಲಿ ತಜ್ಞರಿದ್ದಾರೆ ಕುಂಡ್ರಿ ಸರ್ ಕೂತ್ಕೊಳ್ಳಿ. ಕ್ಯಾಟಗರಿ 2C ಮತ್ತು ಇಲ್ಲ ಸರಿಯಲ್ಲ. ಅವ್ರು ದೊಡ್ಡವರಾಗಿ ಮಾತಾಡೋದು ಸರಿಯಲ್ಲ.
ಬೇಗ ಮುಗಿಸಿ. ಮಾತಾಡ್ಬೇಡ್ರಿ. ಸೀನಿಯರ್ ಮೆಂಬರ್ ಅವ್ರ ಅವಕಾಶ ಇಲ್ಲ ಮಾತಾಡ್ಲಿ. ಮಾತಾಡಕ್ ಬೇಡ ಅನ್ನಕತ್ತಿಲ್ಲ ಮಾತಾಡಿ ಅವ್ರಿಗೆ ಅವಕಾಶ ಇಲ್ಲ ಮಾತಾಡಕ್ಕೆ. ಪಾಯಿಂಟ್ ಆಫ್ ಆರ್ಡರ್ ಅವರು ಅವ್ರಿಗೆ ಅವಕಾಶ ನಾವು ಕೊಡ್ತಾ ಇಲ್ಲ. ನಾ ಈಗ ಆಗ್ತಾ ಇಲ್ಲ. 2009 ಹೇಳ್ತಾ ಇದ್ದಾರೆ. ಅದಕ್ಕೆ ರಾಯ್ ರೆಡ್ಡಿ ಅವರೇ ಕುತ್ಕೊಳ್ಳಿ. ನಾನು ಈಗ ಆಗ್ತಾ ಇಲ್ಲ. ಕ್ಲಾರಿಫಿಕೇಶನ್ ಕೊಡ್ಬೋದು ಮತ್ತೆ. ಚರ್ಚಾ ನೀವು ಚರ್ಚಾ ನಾನು ಹೇಳ್ತಾ ಇರೋದು ನೀವು ಮಾತಾಡಕ್ಕೆ ನನ್ನ ವಿರೋಧ ಇಲ್ಲ. ಸರಿ ಮಾಡ್ಲಿ. ಸಬ್ಜೆಕ್ಟ್ ನಲ್ಲಿ ನನಗೇನಿಲ್ಲ. 0 ಮಾರ್ಕ್. ಅವ್ರಿಗೆ ಅವಕಾಶ ಸಿಕ್ಕಾಗ ಅದನ್ನ ಅವ್ರು ಸರಿ ಮಾಡ್ಲಿ. ನಾನೇನಾದ್ರೂ ತಪ್ಪು ಹೇಳಿದ್ರೆ ಸಿಕ್ಕಾಗ ಸರಿ ಮಾಡ್ಲಿ. ಅವ್ರಿಗೆ ಅವಕಾಶ ಸಿಕ್ಕಾಗ ಸರಿ ಮಾಡ್ಲಿ. ಈ ಬೊಮ್ಮಾಯಿ ಸರ್ಕಾರದ ಈ ಆರ್ಡರು ಎಲೆಕ್ಷನ್ ಬಹಳ ಸಮೀಪ ಇದ್ದಾಗ ಬಂತು. ಹಾಗಾಗಿ ಎಲೆಕ್ಷನ್ 27ನೇ ತಾರೀಕು ಮಾರ್ಚ್ 2023 ಅನೌನ್ಸ್ ಆಯ್ತು. ಅದೇ 13ನೇ ತಾರೀಕಿನ ದಿನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಶಿಷ್ಯರು ಒಬ್ಬರು ಎಲ್ಲರೂ ಹೇಳ್ತಾರ ಮುಖ್ಯಮಂತ್ರಿಗಳು ಹಾಕ್ಸಿದ್ರು ಅಂತ ಹೇಳಿ. ಅವಾಗ ಮುಖ್ಯಮಂತ್ರಿಗಳು ಇದ್ದಿದ್ದಿಲ್ಲ, ಅವರು ವಿರೋಧ ಪಕ್ಷದ ಧುರೀಣರಿದ್ರು. ಅವರೇ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರಂತೆ ಎಲ್ಲ ಜನ. ಮಾಹಿತಿ ಕೊಡ್ಬೇಡಿ. ಮುಖ್ಯಮಂತ್ರಿ ಹೆಸರು ತೆಗಿತೀರಿ. ನಿಮಗೆ ಏನ್ ಮಾತಾಡಿ ಯಾಕೆ ಅನ್ನಗತ್ಯ ಮಾತಾಡೋದ ರಿಸರ್ವೇಶನ್ ಯಾವಾಗ ಕೊಟ್ಟರು 3B ಯಾವಾಗ ಕೊಟ್ಟರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬೇಡ, ಯಾಕೆ ಇದೆಲ್ಲ ಅವಕಾಶ ಮಾಡಿ ಸುಳ್ಳು ಮಾಹಿತಿ ಕೊಡೋದು ಮಾತಾಡಕ್ಕೆ ಮುಂದೆ ಉಪನಾಯಕರಾಗಿ ಸ್ಪಷ್ಟವಾಗಿ ಮಾತಾಡಿ. ಸತ್ಯ ಮಾತಾಡಬೇಕು. ನಾಯಕರಾಗಿ ಗುಲಾಂ ರಸೂಲ್ ಅನ್ನೋರು ಸುಪ್ರೀಂ ಕೋರ್ಟಿಗೆ ಹೋದ್ರು. ಗುಲಾಂ ರಸೂಲ್ ಅಧ್ಯಕ್ಷರೇ ನೋಡಿ, ಆಧಾರ ಇಲ್ಲದೆ ಮಾತಾಡೋದು ಇದೆಲ್ಲ RSS ದವರು ಹಾಕ್ತಿರೋದು. ಈ ರಾಜ್ಯದಲ್ಲಿ ಲಿಂಗಾಯತ ಕಡ್ತಿಂದ ತಕ್ಷಣ ಅಧ್ಯಕ್ಷರೇ ನೋಡಿ, ಅವರು ಈ ರಾಜ್ಯದಲ್ಲಿ ಇವ್ರ ಪಕ್ಷದವರೇ ಕಪಿಲ್ ಸಿಬಲ್ ಮಾತಾಡ್ರಿ. ಏನೋ ಮಾತಾಡೋದು ಎಲ್ಲ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ರೆಪ್ರೆಸೆಂಟ್ ಏನ್ ಮಾಡ್ತಾರೆ, ಕಪಿಲ್ ಸಿಬಲ್ ರೆಪ್ರೆಸೆಂಟ್ ಮಾಡ್ತಾ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾವಾಗ, ಸುಪ್ರೀಂ ಕೋರ್ಟ್ ಏನಂತ, ಸುಪ್ರೀಂ ಕೋರ್ಟ್ದಲ್ಲಿ ವಾದ ಏನು ಮಂಡನೆ ಆಯ್ತು, ಇದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದಂತ ಆರ್ಡರು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ದವ್ರು ಏನ್ ಹೇಳಿದ್ರು, ಈಗ ಎಲೆಕ್ಷನ್ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಮುಂದಿನ ಹಿಯರಿಂಗ್ ತನಕ ಈ ಆರ್ಡರ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತು. ಅವಾಗ ಏನ್ ಬರ್ಕೊಟ್ಟು ಬಂದಿರಿ? ಅವಾಗ ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಇದು ಬರುವಂತ ನೆಕ್ಸ್ಟ್ कांग्रेस वाला चोर है, कांग्रेस वाला चोर है, चोर है।
ಸ್ಟೇಟ್ಮೆಂಟ್ ಆಗಿತ್ತು. ಸರ್ಕಾರ ಇವ್ರೇನು ಅಫಿಡವಿಟ್ ಅಂತ ಹೇಳ್ತಾರಲ್ಲ, ಮುಖ್ಯಮಂತ್ರಿಗಳ ಅಫಿಡವಿಟ್ ಅಂತ ಹೇಳಿದ್ರಲ್ಲ, ಯಾವುದೋ ಅಫಿಡವಿಟ್ ಕೊಡ್ಲಿಲ್ಲ. ಅಲ್ಲೇ ಸುಪ್ರೀಂ ಕೋರ್ಟ್ ದಲ್ಲಿ ಯಾರು ಸೋಲಿಸಿಟರ್ ಜನರಲ್ ಎಲ್ಲರಿಗೂ ಗೊತ್ತಿದೆ ಅದು. For the petitioner, we have also heard the Solicitor General. This is beside a hearing Mukul Rohtgi ಅಧ್ಯಕ್ಷರೇ, Council. ಅರವಿಂದ್ ಬೆಲ್ಲದವರಿಗೆ ವಿಷಯನೇ ಗೊತ್ತಿಲ್ಲ. Impediment application. Time is sought to file the counter and also by Mr. Mukul Rohtgi, learned senior counsel of party. Time granted to file the pleadings by 17th April 2023. Liberty to file additional documents. List this case as first case immediately after the fresh cases on 18th April. We record the statement of the Lord Solicitor General that no admission or no appointment is going to be made till 18th April 2023 on the implement. ಅಂದ್ರೆ ಮುಂದಿನ ದಿನಾಂಕ ತನಕ ನಾವು ಯಾವುದೇ ರೀತಿಯ ಅಧ್ಯಕ್ಷರೇ ಅಪಾಯಿಂಟ್ಮೆಂಟ್ ಮಾಡುದಿಲ್ಲ, ಯಾವುದೇ ರೀತಿಯ ರಿಸರ್ವೇಶನ್ ಕೊಡುವುದಿಲ್ಲ ಅಂತ ಹೇಳಿ ಹೇಳಿದ್ರು. ಅಧ್ಯಕ್ಷರೇ, ಇದು ನಿಜವಾದ ಸತ್ಯ. ಸುಪ್ರೀಂ ಕೋರ್ಟ್ ಆದ್ರೆ ಇದನ್ನ ಬಿಟ್ಟು ಸುಪ್ರೀಂ ಕೋರ್ಟಿನ ರಾಜ್ಯದ ಜನತೆ ಮುಂದೆ ಇದರಲ್ಲಿ ಈಗ ಆದ್ರೆ ತಮ್ಮ ಆದೇಶ ಇದರಲ್ಲಿ ರೆಸ್ಪಾಂಡೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದ ರೆಸ್ಪಾಂಡೆಂಟ್ ತುಷಾರ್ ಮೆಹ್ತಾ ಗವರ್ಮೆಂಟ್ ಆಫ್ ಈ ಮಂತ್ರಿಗಳಿಗೆ ದಾರಿಯಲ್ಲಿ ಹೋಗೋ ದಾಸಂಗೆ ಅಪಿಯರ್ ಆಗ್ತಾರೆ. ಸಾಲಿಸಿಟರ್ ಜನರಲ್ ಕರ್ನಾಟಕ ಸರ್ಕಾರದ ಪರವಾಗಿ ಅವರ ಸಮಾಜಕ್ಕೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅನುಕೂಲ ಆಗುತ್ತದೆ. ಅದನ್ನ ಅವ್ರು ಮರ್ತಿದ್ದಾರೆ. ಕೃಷ್ಣ ಬೈರೇಗೌಡ ಹದಿಮೂರನೇ ತಾರೀಕು ಸುಪ್ರೀಂ ಕೋರ್ಟ್ ದಿನಾಂಕದ ತನಕ ಅವ್ರಿಗೆ ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಸಾಲಿಸಿಟರ್ ಜನರಲ್ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ಆಯ್ತು ಹೇಳ್ಬೇಕಾ? ಆಯ್ತು. ಸಾಲಿಸಿಟರ್ ಜನರಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಏನ್ ನಮ್ಮ ಸರ್ಕಾರ ಅವರು ಈಗ ಇದನ್ನು ಕರೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲ ಈಗ ಏನು ಈಗ ಏನಾದ್ರು ಸರ್ಕಾರ ಅಫಿಡವಿಟ್ ಫೈಲ್ ಮಾಡಿದ್ರೆ ಪ್ಲೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಪ್ಲೇಟ್ ಮಾಡಿ ಕೇಳಿ ಅವ್ರಿಗೆ. ಆಯ್ತು, ಮಾತಾಡಿ ಮುಖ್ಯಮಂತ್ರಿಗಳು ಅಶ್ಯೂರ್ ಮಾಡಿದ್ರೆ ಅಧ್ಯಕ್ಷರೇ ಯಾರನ್ನ ಕೇಳ್ತು ಸುಮ್ಮನೆ ನಿಂತ್ಕೊಂಡು ಮುಖ್ಯಮಂತ್ರಿಗಳು ಈ ಸದನ ಕೇಳಿದ್ರು.
ಸಭಾಧ್ಯಕ್ಷರು ಇವರು ಮಂತ್ರಿಗಳವರು ಯಾಕೆ ಇಂಟರ್ವ್ಯೂ ಮಾಡ್ತಿದ್ದಾರೆ ನೋಡಿ ಇನ್ಫಾರ್ಮೇಶನ್ ಕೊಟ್ಟರೆ black and white. ಈಗ ಅವ್ರು ಮಾತಾಡಿ ಮುಗಿಸ್ಲಿ. ಈ ಚರ್ಚೆ ಮುಗಿಸಿ ನಾನು ನಿಮ್ಗೆಲ್ಲ ಕೇಳಿಷ್ಟೇ, ಈ ಚರ್ಚೆ ಮುಗಿಸಿ ನೆಕ್ಸ್ಟ್ ಬೆಳ್ಳು ಮಂಡನೆ ಆಗ್ಬೇಕಾ ಅಲ್ಲ, ಅವನು ಸತ್ಯ ಇವನು ಸತ್ಯ ಅಂದ್ರೆ ನೀವು ಕೋರ್ಟ್ ದಲ್ಲಿ ಚರ್ಚೆ ಮಾಡಿಕೊಂಡು ಹೋಗ್ತೀರಾ? ಅವ್ರು ಮಾತಾಡ್ತಾರೆ, ರಿಪ್ಲೈ ಕೊಡ್ತಾರೆ. ಆಯ್ತು, ಎಲ್ಲರಿಗೂ ಗೊತ್ತಿದೆ ಕೋರ್ಟ್ ಡಾಕ್ಯುಮೆಂಟ್ ಗೊತ್ತಿದೆ. ಮಲಗಿದ್ದವರನ್ನು ಎಬ್ಬಿಸಬಹುದು, ಮಲಗಿದ್ದ ಆಕ್ಷನ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೂತ್ರಲ್ಲಿ ಅವ್ರು ಮಾತಾಡ್ತಾರೆ. ಆಯ್ತು, ನಿಲ್ಲಿಸ್ಲಾಗ್ತದ? ಅವ್ರು ನಿಲ್ಲಿಸ್ಲಿಕ್ಕೆ ಮಾತಾಡ್ತಾರೆ. ನೀವು ಅಷ್ಟೇ. ಈಗ ಅಲ್ಲ, ಸಾಲಿಸಿಟರ್ ಜನರಲ್ ಯಾರು ಸಾಲಿಸಿಟರ್ ಹಾಗಾದ್ರೆ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ ಆಯ್ತು, ಮುಗಿಸಿ ಪರವಾಗಿ ಮಾತಾಡಿದ್ರು. ಮುಖ್ಯಮಂತ್ರಿ ಸತ್ಯವನ್ನ ಹೇಳಿ ಮುಖ್ಯಮಂತ್ರಿ ಸಬ್ಮಿಟ್ ಮಾಡೋದು ಇಲ್ಲ ಅಂತ ಅಲ್ಲ, ಮುಗಿಸಿ. ಎರಡನೇ ಬಾರಿ ಹೇಳಿ, ದಾಖಲೆ ನೀವೆಲ್ಲ ಹೇಳ್ತಾ ಇದ್ದೀರಾ? ನೀವೆಲ್ಲ ಸತ್ಯ ಬಿಜೆಪಿ ಅಲ್ಲಿ ಇಡೀ ಸಮಾಜಕ್ಕೆ ತಪ್ಪಿಸ್ತಾ ಇದ್ದೀರಾ? ಆಯ್ತು, ಅವ್ರು ಸುಳ್ಳು ಹೇಳ್ತಾರಪ್ಪ, ಅದಕ್ಕೆ ಉತ್ತರ ಕೊಡ್ತಾರೆ. ನೀವೊಬ್ಬ ಹೇಳಿದ್ದೀರಿ ಗೊತ್ತಿದೆ ಅಂತ ಹೇಳ್ಕೊಂಡು ಜನರಿಗೆ ಮೋಸ ಆಗಕ್ ಬಿಡಕ್ತಿಲ್ಲ. ಉತ್ತರ ಕೊಡ್ತಾರೆ. ಮಿನಿಸ್ಟರ್ ಆಗಿದೆ ಮುಗಿಸ್ಲಿ. ಅವರ ಕಣ್ಣ ಮುಂದೆ ಬಿಜೆಪಿ ಅವ್ರು ಕೊಡಿಸ್ರಿ. ಅಲ್ಲ, ಮುಗಿಸ್ತವ್ರು ಮುಗಿಸ್ತಾರೆ. ಈ ಟೈಪ್ ನಾನು ಇನ್ನ 10 ನಿಮಿಷದಲ್ಲಿ ಮುಗಿಸ್ತೇನೆ. ಇವ್ರಿಗೆ ಹೇಳಿ ಅವ್ರು ಉತ್ತರ ಕೊಡ್ಬೇಕಾದ್ರೆ ಕೊಡ್ಲಿ, ಯಾರು ಉತ್ತರ ಕೊಡ್ತಾರೆ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಅವ್ರು ಏನ್ ಹೇಳ್ತಾರೆ, ನಮ್ಗೆ ಅವರು ನೀವು ಮಾತಾಡೋದಕ್ಕೆ ವಿರುದ್ಧ ಅಲ್ಲ, ಆದ್ರೆ ನೀವು ಸತ್ಯ ಹೇಳಿ ಅವ್ರ ಕಣ್ಣ ಮುಂದೆ ನೀವು ಸುಳ್ಳೆಲ್ವ ಅವ್ರು ಸಹಿಸ್ಲಿಕ್ಕೆ ಆಗುದು, ಆಗ ಎದ್ದು ಮಾತಾಡ್ತಾರೆ. ಮಾತಾಡ್ತಾ ಇದ್ದೇವೆ, ಫ್ಯಾಕ್ಸ್ ತಗೊಂಡು ಮಾತಾಡ್ತೀವಿ. ನೀವು ಪ್ರಚೋದನೆ ಮಾಡ್ತಾ ಇದ್ದೀರಿ ಅವರಿಗೆ. ನೀವು ಸುಳ್ಳು ಪ್ರಚೋದನೆ ಮಾಡ್ತಾ ಇದ್ದೀರ ಅವ್ರಿಗೆ.
ಪ್ರಚೋದನೆ ಮಾಡ್ತಾ ಇದ್ದೀರಿ ನೀವು. ಯಾರು ಪ್ರಚೋದನೆ ಮಾತಾಡಿಕೊಂಡು ಹೋಗಿ ನೀವು ಬೇಕಾದಾಗ ಮಾತಾಡುದು ಅಲ್ಲಿ ರಿಯಾಕ್ಷನ್ ಆದ್ರೆ ನೀವು ಮತ್ತೆ ಚರ್ಚೆ ಮಾಡಿ ನಾವು ಸರಿ ಇಲ್ಲ ಅಂತ ಎಲ್ಲಿಗೆ ಆಯ್ತು ನೀವು ಇದ್ದ ಫ್ಯಾಕ್ಟ್ ಅನ್ನು ಕರೆಕ್ಟ್ ಆಗಿ ಹೇಳಿಕೊಂಡು ಹೋಗಿ ಇದ್ದ ಈಗ fact- ನೀವು ಏನ್ ಹೇಳ್ತೀರಿ ನೀವು ಸಿಟ್ಟು ನಾವು ಅದ್ರ ಬಗ್ಗೆ ಇಲ್ಲಿ ಕೂತು ಚರ್ಚೆ ಮಾಡಿದ್ರೆ ಆಗುದಿಲ್ಲ. You finish the first ಈಗ. 13/4 ಆದ್ಮೇಲೆ ಎರಡನೇ ಡೇಟು 25/4 ಬಂತು ಸುಪ್ರೀಂ ಕೋರ್ಟ್ದಲ್ಲಿ. ಅವಾಗ ಕೂಡ ಎಲೆಕ್ಷನ್ ಪ್ರೊಸೀಡಿಂಗ್ ಇತ್ತು. ಅವಾಗ ಕೂಡ ಸುಪ್ರೀಂ ಕೋರ್ಟ್ದವರು ಸಾಲಿಸಿಟರ್ ಜನರಲ್ ಹೇಳಿದ್ರು ನೀವು ಫ್ಯಾಕ್ಟ್ಸ್ ಅನ್ನ ಪ್ರೆಸೆಂಟ್ ಮಾಡಿ ಅಂತ. ನೆಕ್ಸ್ಟ್ ಡೇಟು 9/5/2023 ಇತ್ತು. ಅವಾಗ ಕೂಡ ಎಲೆಕ್ಷನ್ ಇತ್ತು. ಆದ್ರೆ ಅವತ್ತಿನ ದಿನ ಬೇರೆ ವಿಷಯ ಬಂದಿದ್ದಕ್ಕೆ ಆ ವಿಷಯ ಸುಪ್ರೀಂ ಕೋರ್ಟ್ದಲ್ಲಿ ಚರ್ಚೆ ಬರಲಿಲ್ಲ. ಇದಾಗಿ ಸುಮಾರು 1.5 ವರ್ಷ ಆಗೈತಿ. ತಂಗಡಿ ಕೂತ್ಕೊಳ್ಳಿ 1.5 ವರ್ಷ ಆದ್ರೂ ಕೂಡ ಈ ಸರ್ಕಾರ ಸುಪ್ರೀಂ ಕೋರ್ಟ್ದಲ್ಲಿ ಮರಾಠ ಒಕ್ಕಲಿಗರು, ರೆಡ್ಡರಿಗೆ, ಆಮೇಲೆ ಲಿಂಗಾಯತರಿಗೆ ಸಂಬಂಧಪಟ್ಟಂತ ರಿಸರ್ವೇಷನ್ಗೆ ರಾಜ್ಯದ ಸುಮಾರು 52% ಶೇಕಡಾ ಇರುವಂತ ನಮ್ಮ ರಿಸರ್ವೇಷನ್ ಸಂಬಂಧಪಟ್ಟಂತ ಈ ವಿಷಯ ಸುಪ್ರೀಂ ಕೋರ್ಟ್ದಲ್ಲಿ ಮಾತಾಡಿ ಬಗೆಹರಿಸುವಂತ ಪ್ರಯತ್ನ ಮಾಡಲಿಲ್ಲ. ಇದ್ರ ನಡುವೆ ಮಾನ್ಯ ಸಭಾಧ್ಯಕ್ಷರೇ ಹೋದ ಸೋಮವಾರ ಸುಪ್ರೀಂ ಕೋರ್ಟ್ದಲ್ಲಿ ಒಂದು ವಿಷಯ ಹಿಯರಿಂಗಿಗೆ ಬಂತು. ಅದು ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಅಲ್ಲಿ ಮುಸ್ಲಿಂ ಸಮಾಜಕ್ಕೆ OBC ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಅಲ್ಲಿ ಅಬ್ಸರ್ವೇಷನ್ ಮಾಡಿದ್ದು ಧರ್ಮ ಆಧಾರಿತ ರಿಸರ್ವೇಷನ್ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಹಾಗಾಗಿ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಇದ್ದ ಆರ್ಡರು ಅದು ನಾವು ಅಪ್ಹೋಲ್ಡ್ ಮಾಡಕ್ ಆಗಲ್ಲ ಅಂತೇಳಿ ಅಬ್ಸರ್ವೇಷನ್ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಮಾಡ್ತು. ಈ ಸಂದರ್ಭದಲ್ಲಿ ನಮ್ಮ ಬೆಳಗಾಂದಲ್ಲಿ ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಯಾಕಂದ್ರೆ ಈ ಹಿಂದೆ 2 ಸಾರಿ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗಿಗೆ ಹೋದಾಗ ಮುಖ್ಯಮಂತ್ರಿಗಳು ಸರಿಯಾಗಿ ಸ್ಪಂದಿಸಿಲ್ಲ, ಉಪಮುಖ್ಯಮಂತ್ರಿಗಳು ಸರಿಯಾಗಿ ಸ್ಪಂದಿಸಿಲ್ಲ. ಸ್ವಾಮೀಜಿಗಳು ಹೋರಾಟವನ್ನು ನಾವು ಇವರೇ ಹೋರಾಟ ನಾವು ಅಧಿಕಾರದಲ್ಲಿದ್ದಾಗ ಕೂಡ ನಾವು ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಕಾಂಗ್ರೆಸ್ ಸರ್ಕಾರದ ಸರ್ಕಾರ ಇತ್ತಲ್ಲ ಕುಟುಂಬದವರು ಕಾಂಗ್ರೆಸ್ ಸರ್ಕಾರದ ಭಾಗವಹಿಸಿದ್ರು, ನಾವು ಕೂಡ ಭಾಗವಹಿಸಿದ್ವಿ. ಸುಮಾರು 50,000 ಸಮೀಪ ಜನ ಬಂದಿದ್ದು. ಮೊದಲೇ ಬಾರಿ ಇದು ಸಭಾ ಸರಿಯಾಗಿ ಆಗಬಾರ್ದು ಅಂತ ಹೇಳಿ ಸರ್ಕಾರದಿಂದ ಒಂದು ಆದೇಶ ಆಯ್ತು. ಕ್ರೂಸರು ಟ್ರ್ಯಾಕ್ಟರ್ ಅದು ತೊಗೊಂಬರಬಾರ್ದು ಅಂತ. ಕ್ರೂಸರ್ದಲ್ಲೇ ಗಾಡಿ ಜೀಪ್ದಲ್ಲೇ ಜನ ಬರೋರು. ಮತ್ತೆ ಅದ್ರ ಬದಲು ಚರ್ಚೆ ಆದ್ಮೇಲೆ ಆಯ್ತು ಜೀಪ್ಗಳನ್ನು ತೆಗೆದುಕೊಂಡು ಬರ್ಬೇಕಂತ ಹೇಳಿದ್ರು. ಆದ್ರೆ ಎಲ್ಲೆಲ್ಲೂ ನಮ್ಮ ಎಲ್ಲ ಶಿಗ್ಗಾಂವ್ ಹತ್ರ, ಸವಣೂರ್ ಹತ್ರ, ಹಾವೇರಿ ಹತ್ರ ಬೇರೆ 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 ಕಡೆ ಗಾಡಿಗಳು ಬರ್ದಂಗಲ್ಲೇ ಅಡೆತಡೆ ಮಾಡಕ್ ಶುರು ಮಾಡಿದ್ರು. ಬೆಳಗ್ಗೆಯಿಂದ ನಾವು ಅಲ್ಲಿ ಸಂಬಂಧಪಟ್ಟಂತ SP-ಗಳಿಗೆ CPI-ಗಳಿಗೆ ಮಾಡಿ ಇದನ್ನ ಅಡೆತಡೆ ಮಾಡಬೇಡ್ರಿ, ಸರಿ ಆಗುದಿಲ್ಲ ಅಂತ ಹೇಳಿ ಗಾಡಿಗಳನ್ನ ನಾವು ಬಿಡುಗಡೆ ಮಾಡಕ್ ಪ್ರಯತ್ನ ಮಾಡಿದ್ವಿ. ಸಾಕಷ್ಟು ವಾಹನಗಳಿಗೆ ಇಲ್ಲಿ ಬಂದು ಮುಟ್ಟಕ್ ಆಗಲಿಲ್ಲ. ಅಂದ್ರೂ ಕೂಡ ಸಮೀಪ ಒಂದು 50,000 ಜನ ಆ ಸಭೆಯಲ್ಲಿ ಇದ್ರು. ಅತ್ಯಂತ ಶಾಂತಿಯುತವಾಗಿ ಸಭೆ ನಡೀತು. ನಮಗ ಅಷ್ಟು ದೊಡ್ಡ ಪ್ರಮಾಣದ ಜನ ಬಂದಾರ, ಸಮಾಜದ ನೋವು ಐತಿ, ಹಾಗಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಕೇಳ್ತಾರ ಅನ್ನುವಂತ ಭರವಸೆ ಇತ್ತು. ಆ ಭರವಸೆ ಮೇಲೆ ನಾವಲ್ಲೇ ಕಾಯ್ತಾ ಕುಂತಿದ್ವಿ. ಆದ್ರೆ ಮುಖ್ಯಮಂತ್ರಿಗಳು ಬರಲಿಲ್ಲ. ಮುಖ್ಯಮಂತ್ರಿಗಳ ಪರವಾಗಿ 3 ಜನ ಮಂತ್ರಿಗಳು ಬಂದಿದ್ರು. ಅದಕ್ಕಿಂತ ಮೊದಲ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು, ಅವ್ರನ್ನ ಹಿಡ್ಕೊಂಡ 4 ಮಂತ್ರಿಗಳು ಬಂದ್ರು. ಆ ಬಂದಂತ ಸಂದರ್ಭದಲ್ಲಿ 3 ಮಂತ್ರಿಗಳು ಏನ್ ಬಂದ್ರು, ಮಾದೇವಪ್ಪನವರು, ವೆಂಕಟೇಶ್ ಅವರು, ಡಾಕ್ಟರ್ ಸುಧಾಕರ್ ಅವರು ಏನ್ ಬಂದ್ರು, ಅವ್ರು ಏನಂತ ಹೇಳಿದ್ರು ಅಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸ್ಟೇಜ್ ಮೇಲೆ ನಿಂತಾಗ ಅವ್ರು ಬಲಗಡೆ ನಾನು ನಿಂತಿದ್ದೆ, ಎಡಗಡೆ ಈ 3 ಜನ ಮಂತ್ರಿಗಳು ಮತ್ತು 4ನೇವರು ಲಕ್ಷ್ಮಿ ಅವರು ಕೂಡ ನಿಂತಿದ್ರು ಆ ಸೈಡ್ದಲ್ಲಿ. ಅವ್ರೇನ್ ಹೇಳಿದ್ರು, ನಿಮ್ಮ ಭಾವನೆಗಳನ್ನ ನಾವು ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಹೇಳಿದ್ರು. ನಮ್ಮ ಭಾವನೆ ಏನನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದಂತ ವಿಷಯ ಆಗಿತ್ತು. ಅದರಲ್ಲಿ ಹೊಸದೇನು ತಿಳಿಸುವಂತದ್ದು ಇದ್ದಿದ್ದಿಲ್ಲ. ಯಾವುದೇ ರೀತಿಯ ಸೊಲ್ಯೂಷನ್ ಅನ್ನು ಇವ್ರು ತಗೊಂಬಂದಿದ್ದಿಲ್ಲ. ಹಂಗಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಏನಂತ ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅಂತಂದ್ರ ನಮ್ಮ ಮುಖ್ಯಮಂತ್ರಿಗಳದಾರ, ಅವ್ರೇನ್ ಬೇರೆಯವರಲ್ಲ, ಅವ್ರಿಗೆ ನಾವು ಹೋಗಿ ನಮ್ಮ ಮನವಿಯನ್ನ ಕೊಡ್ತೇವೆ. ಹಾಗಾಗಿ ಸುವರ್ಣಸೌಧಕ್ಕೆ ನಾವು ಹೋಗಿ ಮನವಿ ಕೊಡ್ತೇವೆ ಅಂತ ಶಾಂತ ರೀತಿಯಿಂದ ಹೋಗ್ಬೇಕಾರ ನಾನೇ ಮುಂದಿದ್ದೆ. ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರು. ಆ ಬ್ಯಾರಿಕೇಡ್ದಲ್ಲಿ ಕೇವಲ 1.5-2 ಫೀಟ್ ಗ್ಯಾಪ್ ಇತ್ತು. ಆ ಗ್ಯಾಪ್ ದಲ್ಲಿ ನಾನು ಮೊದಲು ಹೋದಾಗ ನನ್ನ ಹಿಂದಿಂದ ಉಳಿದ ಜನ ಕೂಡ ಬಂದ್ರು. ಅದಾದ್ಮೇಲೆ ಅಲ್ಲೇ ಒಂದ್ ನಿಮಿಷ
ನಾನು ಹೇಳ್ತೇನೆ, ವಿಷಯ ಮುಗಿಸ್ತೇನೆ, ನಾನು 2 ನಿಮಿಷದಲ್ಲಿ ಮುಗಿಸ್ತೇನೆ. ಅಲ್ಲೇ ನಾನು ಮುಂದೆ ಹೋಗ್ಬೇಕಾರ ಪೊಲೀಸ್ ರೈತಲ್ಲ ನನಗೂ ಹೋಗಾಕ ಬಿಡಾಕ ಪ್ರಯತ್ನ ಮಾಡಲಿಲ್ಲ. ಇನ್ನೂ ಶಾಂತ ರೀತಿಯಿಂದ ಒಂದು 20 ಮೀಟರ್ ಹೋಗಿದ್ದೇವೆ. ನಿಮ್ಮ ADGP ಯತೀಂದ್ರನ ಫಂಡಿಂದ ಏನೋ ಹೆಸರು, ಯತೀಂದ್ರ ಅಲ್ಲ, ಇನ್ನೊಂದು ದ್ರ ಅಂತೆ ಹೆಸರಿದೆ. ಇಲ್ಲೇ ಕುಂತಾರ ಅವರು, ಇಲ್ಲೇ 2ನೇದವ್ರು ಅಲ್ಲಿ ಕುಂತಿದ್ದಾರೆ. ಅವರು ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಜನ ಶಾಂತ ಐತಿ, ಏನು ಪ್ರಶ್ನೆ ಇಲ್ಲ. ಲಾಠಿ ಚಾರ್ಜ್ ಮಾಡಿ. ಅದಾದ ನಂತರ ನನಗೆ ಪೊಲೀಸರು ಹಿಡಿದು ದೂಕಿ ನನ್ನ ತೆಗ್ಗದಲ್ಲಿ ದೂಡಿ ನನಗೆಲ್ಲ ಇದು ಮಾಡಿದ್ರು. ನನಗೆ ಬ್ರೆತ್ಲೆಸ್ನೆಸ್ ಆಯ್ತು. ನಾ ಬ್ರೆತ್ಲೆಸ್ನೆಸ್ ಆದಾಗ ಮತ್ತೆ ಇವರು ಅಲ್ಲೇ ನನ್ನ ಮುಂದೆ ಬಂದರು. ಅವಾಗ ಇವ್ರ ಪೈಕಿ ಮುಫ್ತಿಯಲ್ಲಿ ಇದ್ದಂಥ ಪೊಲೀಸರು ನಾನು ಹಿಡಿದು ತಿಕ್ಕಾಡಿ ನನಗೆ ತೊಂದರೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನಾನು ಜೋರಾಗಿ ಅವ್ರನ್ನ ದುಗಿಸಿ ಸರಿಸಿ ನಿಂತಾಗ ಇವ್ರು ಬಂದಾಗ ಇವ್ರಿಗೆ ನಾನು ಕೇಳಿದೆ, ಯಾಕೆ ಲಾಠಿ ಚಾರ್ಜ್ ಮಾಡಕ್ ಹೇಳತ್ತೀರಿ, ಇಷ್ಟು ಶಾಂತ ರೀತಿಯಿಂದ ನಡೆದಿದೆ, ಯಾಕೆ ಲಾಠಿ ಚಾರ್ಜ್ ಮಾಡಕ್ ಹೇಳತ್ತೀರಿ ಅಂತ ಕೇಳಿದೆ. ಅದಾಗಿ ಸ್ವಲ್ಪ ಹೊತ್ತಕ್ಕೆ ಲಾಠಿ ಚಾರ್ಜ್ ಆಯ್ತು. ಶಾಂತ ರೀತಿಯಿಂದ ಇತ್ತು, ಯಾವುದೇ ರೀತಿಯಿಂದ ಅಲ್ಲಿ ಜನರ ಪ್ರೊವೊಕೇಶನ್ ಇದ್ದಿದ್ದಿಲ್ಲ. ಶಾಂತ ರೀತಿಯಿಂದ ನಾವು ಬಂದು ಸುವರ್ಣಸೌಧದ ಗೇಟಿನ ಮುಂದೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಕೊಡಬೇಕು ಅನ್ನುವಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಅಭಿಲಾಷೆ ಇತ್ತು. ನಮ್ಮ ಸಮಾಜದ ನೋವು ಅವರಿಗೆ ಗೊತ್ತಾಗಲಿ, ದೊಡ್ಡ ಪ್ರಮಾಣದ ಸಂಖ್ಯೆ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಅನ್ನುವಂತ ಇತ್ತು. ಈ ತಪ್ಪನ್ನ ಇವ್ರು ಮಾಡಿದ್ರು. ಮುಖ್ಯಮಂತ್ರಿ ಆಹ್ವಾನ ಕೊಟ್ಟಿದ್ರು, ಕಾಯ್ತಾ ಇದ್ರು ಮುಖ್ಯಮಂತ್ರಿಗಳಲ್ಲಿ. ನಾವು ಕೇಳಿದ್ದು ರಿಸರ್ವೇಶನ್, ಅವ್ರು ಕೊಟ್ಟಿದ್ದು ರಕ್ತ. ನಾವು ಕೇಳಿದ್ದು ರಿಸರ್ವೇಶನ್, ಅವ್ರು ಕೊಟ್ಟಿದ್ದು ನಮಗೆ ಕೈಕಾಲು ಮುರಿಯುವಂತ ಕೆಲಸ. ಇದಕ್ಕಾಗಿ ಇವತ್ತು ಸಮಾಜ ಆಕ್ರೋಶ ಆಗೈತಿ. ಸಮಾಜ ಇವತ್ತು ಕೇಳ್ತಾ ಇದೆ, ಸದನ ಕಡೆ ನೋಡ್ತಾ ಇದೆ, ಮುಖ್ಯಮಂತ್ರಿಗಳ ಕಡೆ ನೋಡ್ತಾ ಇದೆ, ಹೋಮ್ ಮಿನಿಸ್ಟರ್ ಕಡೆ ನೋಡ್ತಾ ಇದ್ದೆ. ಈ ತಪ್ಪು ಮಾಡಿದವ್ರ ಮೇಲೆ ನೀವೇನು ಆಕ್ಷನ್ ತಗೊಂತೀರಿ? ಅವ್ರನ್ನ ಯಾಕೆ ಮನೆಗೆ ಕಳ್ಸೋದಿಲ್ಲ? ಇದು ನಿಮ್ಮ ಅಣತಿ ಮೇಲಿಂದ ಆಗಿದ್ರೆ ಅವ್ರನ್ನ ರಕ್ಷಣೆ ಮಾಡ್ರಿ. ಅವ್ರನ್ನ ರಕ್ಷಣೆ ಮಾಡ್ತೀರಂದ್ರೆ ನೀವು ಅವ್ರನ್ನ ನಿಮ್ಮ ಅಣತಿ ಮೇಲೆ ಮಾಡಿದಾರೆ, ನೀವು ರಕ್ಷಣೆ ಮಾಡ್ತೀರಂತೆ ನಮಗೆ ಗೊತ್ತಾಗುತ್ತೆ, ರಾಜ್ಯಕ್ಕೆ ಗೊತ್ತಾಗ್ತದೆ. ಅವ್ರನ್ನ ನೀವು ಸಸ್ಪೆಂಡ್ ಮಾಡಲಿಲ್ಲ, ಮನೆಗೆ ಕಳಿಸ್ಲಿಲ್ಲ ಅಂದ್ರೆ ನೀವು ಇದಕ್ಕೆ ಕುಂಭ ಕೊಟ್ಟಿರಿ, ನೀವ ಇದಕ್ಕೆ ಕಾರಣೀಭೂತರಂತೆ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತಿ. ಇಷ್ಟು ಹೇಳಿ ನಾನು ನನ್ನ ಸಭಾ ಕೆಲಸ ಮುಗಿಸ್ತೇನೆ. ನನ್ನ ಮೇಲೆ ಬಸವನಗೌಡ ಪಾಟೀಲ್ರು, ನಮ್ಮ ಪಾರ್ಟಿಯ ಉಳಿದವರು ಕೂಡ ಮಾತಾಡ್ತಾರ, CC ಪಾಟೀಲ್ರು ಮಾತಾಡ್ತಾರ. ನಮ್ಮ ಸಮಾಜದ ನೋವು ಇವತ್ತ ಸದನ ತಿಳ್ಕೋಬೇಕಾಗೈತಿ. ಇದು ಕೇವಲ ಲಿಂಗಾಯತರಿಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಈ ರಿಸರ್ವೇಶನ್ ಮೂಲಕ ಮರಾಠ ಸಮಾಜ, ಒಕ್ಕಲಿಗರ ಸಮಾಜ, ರೆಡ್ಡಿ ಸಮಾಜ ಮತ್ತು ಬಂಟ್ರು, ಈ ರೀತಿ ಸುಮಾರು ಸಮಾಜಗಳಿಗೆ ಇದರಲ್ಲಿ ನ್ಯಾಯ ಸಿಗ್ತೈತಿ. ಕೇಸನ್ನು ವಿಡ್ರಾ ಮಾಡಿಕೊಂಡು ನಮಗ ನ್ಯಾಯ ಕೊಡಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತೇನೆ. ತಪ್ಪು ಮಾಡಿದವ್ರ ಮೇಲೆ ಆಕ್ಷನ್ ತಗೋರಿ ಅಂತ ವಿನಂತಿ ಮಾಡ್ಕೊಂತೇನೆ.